ಹೌದು ವೀಕ್ಷಕರೇ, ಬೆಳೆ ಹಾನಿ ಪರಿಹಾರ ಹಣವನ್ನು ಪಡೆದುಕೊಳ್ಳುತ್ತಿರುವಂತಹ ಪ್ರತಿಯೊಂದು ರೈತರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ನೇರವಾಗಿ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂತದ್ದು. ಹೌದು, ಈಗಾಗಲೇ 2024-25ನೆಯ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ನಾಶವಾಗಿರುವ ಕಾರಣದಿಂದ ಪ್ರತಿಯೊಂದು ರೈತರಿಗೆ ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ನೇರವಾಗಿ ಪ್ರತಿಯೊಬ್ಬರ ಖಾತೆಗಳಿಗೆ ಬಿಡುಗಡೆ ಆಗಲೇಬೇಕು. ಇವತ್ತು ಕೂಡ ಪ್ರೆಸೆಂಟ್ ಆಗಿ ಉಳಿದ ರೈತರಿಗೆ ನೇರವಾಗಿ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗಿರುವುದರಿಂದ ಇದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಬಂದಿದೆ. ಮತ್ತು ಪ್ರಸ್ತುತ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಡಿ.ಕೆ. ಶಿವಕುಮಾರ್ ಸರ್ ಅವರಾಗಲಿ ಮತ್ತು ಕಂದಾಯ ಇಲಾಖೆಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಸರ್ ಅವರು ಕೂಡ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಬೆಳೆ ಹಾನಿ ಪರಿಹಾರ ಹಣಕ್ಕಾಗಿ ಕಾಯ್ತಾ ಇರುವಂತಹ ಪ್ರತಿಯೊಂದು ಬೆಳೆದಾರರಿಗೆ ನೇರವಾಗಿ ಹಣ ಅನ್ನೋದು ಕೂಡ ತಪ್ಪದೆ ಪ್ರತಿಯೊಬ್ಬರಿಗೂ ಸಹಿತ ಇಲ್ಲಿ ಬಿಡುಗಡೆ ಆಗಲೇಬೇಕು. ಈಗಾಗಲೇ ಹಣ ಅನ್ನೋದು ಕೂಡ ಇಲ್ಲಿ ನೇರವಾಗಿ ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುತ್ತದೆ. ಹಾಗಿದ್ದರೆ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣಕ್ಕಾಗಿ ಕಾಯ್ತಾ ಇರುವಂತಹ ಪ್ರತಿಯೊಂದು ರೈತರಿಗೆ ಇನ್ನೂ ತನಕ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆನೇ ಆಗಿಲ್ಲ. ಹೌದು ವೀಕ್ಷಕರೇ, ಇಲ್ಲಿ ಯಾವ ಕಾರಣದಿಂದ ಬಿಡುಗಡೆ ಆಗಿಲ್ಲ ಮತ್ತು ಯಾವ ಯಾವ ರೂಲ್ಸ್ಗಳು ಕೂಡ ಇಲ್ಲಿ ಫಾಲೋ ಮಾಡಬೇಕು ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಹೌದು ವೀಕ್ಷಕರೇ, ಅದಕ್ಕಿಂತ ಮುಂಚೆ ಇಲ್ಲಿ ಖಂಡಿತವಾಗಿಯೂ ಕೂಡ ಈ ಒಂದೆರಡು ರೂಲ್ಸ್ಗಳನ್ನು ಪ್ರತಿಯೊಂದು ರೈತ ಬಾಂಧವರು ಕೂಡ ಇಲ್ಲಿ ತಪ್ಪದೆ ಪಾಲಿಸಬೇಕು. ಹೌದು, ಯಾವ ರೂಲ್ಸ್ಗಳು ಅಂತ ಇಲ್ಲಿ ಅದನ್ನು ಕೂಡ ಸ್ವಲ್ಪ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ಹೌದು ವೀಕ್ಷಕರೇ, ತಪ್ಪದೆ ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ನೋಡಿ, ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ಫಸ್ಟ್ ಆಫ್ ಆಲ್ ಆಗಿ ನೋಡ್ತಾ ಇದ್ರೆ ಹೌದು, ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಕೂಡ ನೀವು ಕ್ಲಿಕ್ ಮಾಡಬಹುದು. ಹೌದು ವೀಕ್ಷಕರೇ, ನಾವು ಪ್ರತಿಯೊಂದು ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಹಂತ ಹಂತಗಳಾಗಿ ಹಣ ಅನ್ನೋದು ನೇರವಾಗಿ ಪ್ರತಿಯೊಬ್ಬರಿಗೂ ಸಹಿತ ಇದು ಅನ್ವಯವಾಗ್ತಾ ಇರುತ್ತದೆ. ಹಾಗಿದ್ದರೆ ಬನ್ನಿ, ಬೆಳೆ ಹಾನಿ ಪರಿಹಾರ ಹಣಕ್ಕೆ ಅಷ್ಟೇ ಅಲ್ಲ, ಉಳಿದ ಸಾಲ ಮನ್ನಾದ ಬಗ್ಗೆನೂ ಕೂಡ ಸ್ವಲ್ಪ ಮಾಹಿತಿಯನ್ನು ನಾವು ತಿಳಿದುಕೊಳ್ಳುತ್ತಾ ಹೋಗಬಹುದು. ಮೊದಲಿಗೆ ಬೆಳೆ ಹಾನಿ ಪರಿಹಾರ ಹಣಕ್ಕಾಗಿ ಕಾಯ್ತಾ ಇರುವಂತಹ ರೈತರಿಗೆ ಏನೆಲ್ಲ ಅಪ್ಡೇಟ್ಗಳು ಕೂಡ ಅಲ್ಲಿ ಬಂದಿದ್ದಾವೆ ಮತ್ತು ಇವತ್ತು ಕೂಡ ಬೆಳಗ್ಗೆಯಿಂದ ಇಲ್ಲಿ ಬಂದ ಮಾಹಿತಿಯ ಪ್ರಕಾರ ಒಂದಿಷ್ಟು ಜಿಲ್ಲೆಗಳು ಸಹಿತ ಇಲ್ಲಿ ಕೊಟ್ಟಿರುವುದರಿಂದ ಯಾವ ಜಿಲ್ಲೆಗಳು ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಅಂತ ಅದನ್ನು ಕೂಡ ಸ್ವಲ್ಪ ನಾವು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು. ಹೌದು, ಬೆಳೆ ಹಾನಿ ಪರಿಹಾರ ಹಣಕ್ಕಾಗಿ ಕಾಯ್ತಾ ಇರುವಂತಹ ಪ್ರತಿಯೊಂದು ರೈತರಿಗೆ ಹಂತ ಹಂತಗಳಾಗಿ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗಲೇಬೇಕು. ವೀಕ್ಷಕರೇ ನೋಡಿ, ಮುಂಗಾರು ಹಂಗಾಮಿನಲ್ಲಿ ಬೆಳೆ ನಾಶವಾಗಿರುವ ಕಾರಣದಿಂದ ಬೆಳೆ ಹಾನಿ ಪರಿಹಾರ ಹಣಕ್ಕಾಗಿ ಕಾಯ್ತಾ ಇರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ನೇರವಾಗಿ ಹಣ ಅನ್ನೋದು ತಪ್ಪದೆ ಬಿಡುಗಡೆ ಆಗಲೇಬೇಕು. 2024-25ನೆಯ ಸಾಲಿನ ನೋಡಿ ವೀಕ್ಷಕರೇ, ಮುಂಗಾರು ಹಂಗಾಮಿನಲ್ಲಿ ಬೆಳೆ ನಾಶವಾಗಿರುವ ಕಾರಣ ಏನು ಅಂದರೆ ಅತಿಯಾದ ಮಳೆ, ಅತಿಯಾದ ಬಿಸಿಲು, ರಭಸದಿಂದ ಬೀಸುವಂತ ಗಾಳಿ ಮತ್ತು ನದಿ ಹಳ್ಳ ಕೊಳ್ಳಗಳು ಕೂಡ ಪ್ರಕೃತಿ ವಿಸ್ಮಯದಿಂದ ಇಲ್ಲಿ ಹಾಳಾಗಿರುವ ಕಾರಣ ರೈತರಿಗೆ ಇಲ್ಲಿ ಬೆಳೆಗಳು ಕೂಡ ಇಲ್ಲಿ ಅಲ್ಲೋಲ ಕಲ್ಲೋಲವಾಗಿರುವ ಕಾರಣದಿಂದ ಪ್ರತಿಯೊಂದು ರೈತರ ಖಾತೆಗಳಿಗೆ ಇಂತಿಷ್ಟು ರೂಪಾಯಿ ಹಣ ಅಂತ ರಾಜ್ಯ ಸರ್ಕಾರವು ಕೂಡ ಇಲ್ಲಿ ಬಿಡುಗಡೆ ಮಾಡಿರುವ ಹಣದಂತೆ ಪ್ರತಿಯೊಂದು ರೈತರಿಗೆ ನೇರವಾಗಿ ಹಣ ಅನ್ನೋದು ಕೂಡ ಇಲ್ಲಿ ತಪ್ಪದೆ ಬಿಡುಗಡೆ ಆಗಲೇಬೇಕು. ಈಗಾಗಲೇ ವೀಕ್ಷಕರೇ, ಪ್ರತಿಯೊಂದು ರೈತರು ಅಂದರೆ ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳ ಪೈಕಿ 14.27 ಲಕ್ಷ ರೈತರಿಗೆ ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ಪ್ರತಿಯೊಬ್ಬರಿಗೂ ಸಹಿತ ಬಿಡುಗಡೆ ಆಗಲೇಬೇಕು. ಹೌದು, ಏನೆಂದರೆ ನೋಡಿ, ಪ್ರತಿಯೊಂದು ಎಕರೆಗೆ ಇಲ್ಲಿ 8ರಿಂದ 15 ಸಾವಿರ ರೂಪಾಯಿ ಹಣ ಬಿಡುಗಡೆ ಆದರೆ 1 ಹೆಕ್ಟರ್ಗೆ ಇಲ್ಲಿ 30ರಿಂದ 35 ಸಾವಿರ ರೂಪಾಯಿ ಹಣ ಅನ್ನೋದು ಪ್ರತಿಯೊಂದು ಹೆಕ್ಟರ್ಗೆ ಇಲ್ಲಿ ಬಿಡುಗಡೆ ಆಗುವ ಹಣವನ್ನು ಪ್ರತಿಯೊಂದು ರೈತರ ಖಾತೆಗಳಿಗೆ ಬಿಡುಗಡೆ ಆಗಲೇಬೇಕು. ಆದರೆ ಇನ್ನೂ ತನಕ ಕೆಲವು ರೈತರಿಗೆ ಯಾವುದೇ ರೀತಿಯಾಗಿಯೂ ಕೊಡಲಿ ಹಣ ಅನ್ನೋದು ಕೊಡಲಿ ಬಿಡುಗಡೆನೇ ಆಗಿಲ್ಲ. ಕೆಲವರಿಗೆ ಏನಾಗಿದೆ ಅಂದರೆ ಕೇವಲ 4ರಿಂದ 5 ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗಿರುವಂಥದ್ದು. ಅವರು ಜಮೀನು ಕೊಡಲಿ ಇದ್ದಿರೋದು ಎಷ್ಟು ಅಂದರೆ 5ರಿಂದ 6 ಎಕರೆ, ಆದರೆ ಕೇವಲ ಅವರಿಗೆ ಹಣ ಜಮಾವಣೆ ಆಗಿರೋದು 4ರಿಂದ 5 ಸಾವಿರ ರೂಪಾಯಿ ಮಾತ್ರ. ಹೌದು, ಈ ರೀತಿ ಆಗಿರುವುದರಿಂದ ಅವರ ಖಾತೆಗಳಿಗೂ ಕೂಡ ಒಮ್ಮೆಲೆ ಏಕೆ ಹಣ ಅನ್ನೋದು ಕೂಡ ಬಿಡುಗಡೆ ಆಗಿಲ್ಲ ಮತ್ತು ಬೆಳೆ ಹಾನಿ ಪರಿಹಾರ ಹಣಕ್ಕಾಗಿ ಕಾಯ್ತಾ ಇರುವಂತಹ ಪ್ರತಿಯೊಂದು ರೈತರಿಗೆ ನೇರವಾಗಿ ಹಣ ಅನ್ನೋದು ಕೂಡ ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ಅದನ್ನು ಕೂಡ ಸ್ವಲ್ಪ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ಜೊತೆಗೆ ವೀಕ್ಷಕರೇ, ಖಂಡಿತವಾಗಿಯೂ ಕೂಡ ಸಾಲ ಮನ್ನಾ ಕೂಡ ಆಗ್ತಾ ಇರುವುದರಿಂದ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಈ ರೀತಿ ಒಂದು ಹೇಳಿಕೆ ಕೊಟ್ಟಿರುವುದರಿಂದ
ಹೌದು, ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಈಗಾಗಲೇ 2 ಲಕ್ಷದ ತನಕ ಸಾಲವನ್ನು ಇರುವ ಕಾರಣದಿಂದ ಪ್ರತಿಯೊಂದು ಬ್ಯಾಂಕು ಅಂದರೆ ಸಹಕಾರಿ ಸಂಘದ ಬ್ಯಾಂಕು ಮತ್ತು ಗೌರ್ಮೆಂಟ್ ಬ್ಯಾಂಕು ಮತ್ತು ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಇರುವಂತಹ ಪ್ರತಿಯೊಂದು ಬ್ಯಾಂಕುಗಳಿಗೆ ಈ ಒಂದು ಹಣವನ್ನು 2 ಲಕ್ಷದ ತನಕ ಹಣ ಅನ್ನೋದು ಈಗಾಗಲೇ ನಾವು ಸಾಲ ಮನ್ನಾ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವುದರಿಂದ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವಂಥದ್ದು. ಅದಕ್ಕಾಗಿ ವೀಕ್ಷಕರೇ, ಬೆಳೆ ಹಾನಿ ಪರಿಹಾರ ಹಣಕ್ಕಾಗಿ ಕಾಯ್ತಾ ಇರುವಂಥವರು ಪ್ರೆಸೆಂಟ್ ಆಗಿ ಪ್ರತಿಯೊಂದು ಜಿಲ್ಲೆಗಳು ಸಹಿತ ಕೊಟ್ಟಿರುವಂಥದ್ದು. ಹಾಗಿದ್ರೆ ಬನ್ನಿ, ಮೊದಲನೇ ಹಂತದಲ್ಲಿ ಬರುವಂತಹ 20 ರಿಂದ 25 ಜಿಲ್ಲೆಗಳಲ್ಲಿ ಇರುವಂತಹ ಈ ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರಿಗೆ ನೇರವಾಗಿ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಮಾಡುತ್ತೇವೆ ಮತ್ತು ಎಲ್ಲ ಡಾಕ್ಯುಮೆಂಟ್ಗಳು ಕೂಡ ಇಲ್ಲಿ ಕರೆಕ್ಟ್ ಇದ್ದರೆ ಮಾತ್ರ ನಾವು ಹಣ ಅನ್ನೋದು ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಬನ್ನಿ, ಯಾವ ಜಿಲ್ಲೆ ಅಂತ ನಾವು ಇಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಹೌದು, ಜಿಲ್ಲೆಗಳು ಸಹಿತ ಇಲ್ಲಿ ನೋಡ್ತಾ ಹೋದರೆ ವಿಜಯಪುರ ಜಿಲ್ಲೆ, ಗುಲ್ಬರ್ಗಾ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ, ಹಾಸನ ಜಿಲ್ಲೆ, ಹಾವೇರಿ ಜಿಲ್ಲೆ, ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಮಂಗಳೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ರಾಯಚೂರು ಜಿಲ್ಲೆ, ಹಾವೇರಿ ಜಿಲ್ಲೆ, ಧಾರವಾಡ ಜಿಲ್ಲೆ, ಮಂಗಳೂರು ಜಿಲ್ಲೆ, ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ದೊಡ್ಡಬಳ್ಳಾಪುರ ಜಿಲ್ಲೆ ಮತ್ತು ಕೊನೆಯದಾಗಿ ಇಲ್ಲಿ ಏನೆಂದರೆ ಚಿಕ್ಕಮಗಳೂರು ಜಿಲ್ಲೆ. ಹೌದು, ಟೋಟಲ್ ಆಗಿ 23 ಜಿಲ್ಲೆಗಳು ಕೂಡ ಕೊಟ್ಟಿರುವಂಥದ್ದು. ಈ 23 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರಿಗೆ ಎಷ್ಟು ಕಂತಿನ ಹಣ ಅಂದರೆ ಬೆಳೆ ಹಾನಿ ಪರಿಹಾರ ಹಣವನ್ನು ಬಿಡುಗಡೆ ಮಾಡುವ ಕುರಿತು ಒಂದು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿರುವುದರಿಂದ ಪ್ರತಿಯೊಂದು ಎಕರೆಗೆ 8 ರಿಂದ 15 ಸಾವಿರ ರೂಪಾಯಿ ಮತ್ತು ಪ್ರತಿಯೊಂದು ಹೆಕ್ಟರ್ಗೆ 30 ರಿಂದ 35 ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗಿರುವಂಥದ್ದು. ಅಂದರೆ ಅವರವರ ಜಮೀನಿನಲ್ಲಿ ಬೆಳೆದಿರುವಂತಹ ಬೆಳೆಗಳ ಪ್ರಕಾರ ಮತ್ತು ಅವರವರ ಜಿಲ್ಲೆಗಳ ಪ್ರಕಾರನೂ ಕೂಡ ಹಣ ಅನ್ನೋದು ಕೂಡ ಇಲ್ಲಿ ಒಮ್ಮೆಲೆ ಎಲ್ಲರ ಖಾತೆಗಳಿಗೂ ಒಮ್ಮೆಲೆ ಒಟ್ಟಿಗೆನೆ ಬಿಡುಗಡೆ ಆಗಲ್ಲ. ಹೆಚ್ಚು ಕಮ್ಮಿ ಕೂಡ ಇಲ್ಲಿ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಕೂಡ ನೀವು ಒಂದು ಸಲ FID ಕೂಡ ತಪ್ಪದೆ ಮಾಡಿಸಬೇಕು ವೀಕ್ಷಕರೇ. ಹೌದು, FID ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಅರ್ಥವನ್ನು ಪೂರ್ಣಗೊಳಿಸಿರುವುದರಿಂದ ತಪ್ಪದೆ ನಿಮ್ಮ ತಾಲೂಕಿನಲ್ಲಿ ಇರುವಂತಹ ರೈತ ಸಂಪರ್ಕ ಕೇಂದ್ರ ಇಲ್ಲವಾದರೆ ಕೃಷಿ ಇಲಾಖೆ ಎರಡರಲ್ಲಿ ಒಂದು ಕಚೇರಿಗೆ ನೀವು ಒಂದು ಸಲ ಭೇಟಿ ಕೊಟ್ಟು FID ಕೂಡ ತಪ್ಪದೆ ಮಾಡಿದ್ದೀರಾ ಇಲ್ವಾ ಅಂತ ನೀವು ಒಂದು ಸಲ ತಪ್ಪದೆ ಪರಿಶೀಲಿಸಿ. ಹೌದು ವೀಕ್ಷಕರೇ, FID ಅನ್ನೋದು ಕೂಡ ಬಹಳಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಯಾಕೆಂದರೆ ನಿಮ್ಮ ಜಮೀನು ಎಲ್ಲಿ ಬರುತ್ತದೆ ಮತ್ತು ನೀವು ನಿಮ್ಮ ಜಮೀನಿನಲ್ಲಿ ಬೆಳೆದಿರುವಂಥ ಬೆಳೆ ಯಾವುದು ಮತ್ತು ಆ ಒಂದು ಬೆಳೆಗಳ ಪ್ರಕಾರ ನಾವು ಎಷ್ಟು ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ಬಿಡುಗಡೆ ಮಾಡಬೇಕು ಅಂತ ಎಲ್ಲ ರೀತಿಯಾಗಿ ಕೂಡ ಅಲ್ಲಿ ಮಾಹಿತಿಯನ್ನು ತಿಳಿಯಬೇಕಾದರೆ ತಪ್ಪದೆ ನೀವು FID ಕೂಡ ಅಲ್ಲಿ ತಪ್ಪದೆ ಮಾಡಿಸಬೇಕು. ಇದು ಬೆಳೆ ಹಾನಿ ಪರಿಹಾರ ಹಣವನ್ನು ಪಡೆದುಕೊಳ್ಳುತ್ತಿರುವವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ. ಈಗಾಗಲೇ ವೀಕ್ಷಕರೇ KH ಮುನಿಯಪ್ಪ ಸರ್ ಅವರಾಗಲಿ ಮತ್ತು ಕಂದಾಯ ಇಲಾಖೆಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಸರ್ ಅವರಾಗಲಿ ಮತ್ತು ಮುಖ್ಯಮಂತ್ರಿಯಾಗಿರುವ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಈ ರೀತಿ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು. ಇದೇ ಆಗಸ್ಟ್ 1ನೇ ತಾರೀಕಿನಿಂದ ಹಂತ ಹಂತಗಳಾಗಿ ಎಲ್ಲರ ಖಾತೆಗಳಿಗೂ ಕೂಡ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಮಾಡುವ ಕುರಿತು ಒಂದು ಮಾಹಿತಿ ಕೂಡ ಲಭ್ಯವಾಗಿರುವುದರಿಂದ ಪ್ರತಿಯೊಂದು ರೈತ ಬಾಂಧವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ. ಹೌದು ವೀಕ್ಷಕರೇ, ಇದಾಗಿತ್ತು ಈ ದಿನದ ಬೆಳೆ ಹಾನಿ ಪರಿಹಾರ ಹಣಕ್ಕಾಗಿ ಕಾಯ್ತಾ ಇರುವಂತಹ ಪ್ರತಿಯೊಂದು ರೈತರಿಗೆ ತಿಳಿದಿರುತ್ತದೆ ಅಂತ ಅಂದುಕೊಳ್ಳುತ್ತೀನಿ. ಹೌದು, ಇದಾಗಿತ್ತು ಈ ದಿನದ ಮಾಹಿತಿ. ರೈತರಿಗೆ ಉಪಯುಕ್ತವಾಗುವಂಥ ಮಾಹಿತಿ ಜೊತೆಗೆ ತಮ್ಮೆಲ್ಲರಿಗೂ ಈ ಒಂದು ಮಾಹಿತಿ ಬಗ್ಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ನಮಗೆ ತಿಳಿಸಬಹುದು. ನಾವು ಕೂಡ ನೆಕ್ಸ್ಟ್ ಅದರ ಬಗ್ಗೆನೂ ಕೂಡ ಸ್ವಲ್ಪ ರಿಸರ್ಚ್ ಮಾಡಿ ವಿಡಿಯೋನ ಮಾಡಲು ಮುಂದಾಗುತ್ತೇವೆ. ಹೌದು ವೀಕ್ಷಕರೇ, ಇದಾಗಿತ್ತು ಈ ದಿನದ ಮಾಹಿತಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದರೆ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ತಪ್ಪದೆ ನಾವು ಮತ್ತೊಂದು ಇದೇ ರೀತಿಯಾಗಿ ಕೂಡ ಮತ್ತೊಂದು ಏನಾದರೂ ಹೊಸ ಅಪ್ಡೇಟ್ ಜೊತೆಗೆ ಭೇಟಿಯಾಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ.